ಕಾಂಗ್ರೆಸ್ ಸರ್ಕಾರದ ನಾಯಕರೆಲ್ಲರೂ ಕೂಡ ದೆಹಲಿಗೆ ಬಂದು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇಡೀ ರಾಷ್ಟ್ರಕ್ಕೆ ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಕೂಡ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆಯಾ? ಈ ಒಂದು ಪ್ರಶ್ನೆನ ಮಾಡ್ತಾ ಹೋಗ್ತೀನಿ. ನನ್ನೊಂದಿಗೆ ಬಿಜೆಪಿ ಸಂಸದರಾಗಿರುವಂತಹ ಕೋಲಾರ ಲೋಕಸಭಾ ಕ್ಷೇತ್ರದ ಎಸ್ ಮುನಿಸ್ವಾಮಿ ಇದ್ದಾರೆ. ಮುನಿಸ್ವಾಮಿಯವರೇ, ಈಗ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಒಂದು ಅಭಿಯಾನದ ಅಡಿಯಲ್ಲಿ ನಾಳೆ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಇವತ್ತು ಏನು ಸಿದ್ದರಾಮಯ್ಯನವರು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಜನವಿರೋಧಿ ಸರ್ಕಾರ ಅಂತೇಳಿ ಕರ್ನಾಟಕಕ್ಕೆ ಮಾತ್ರ ಗೊತ್ತಿತ್ತು. ಆದರೆ ಸಿದ್ದರಾಮಯ್ಯನವರು ಬಂದು ದೆಹಲಿಯಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ವಿರುದ್ಧವಾಗಿ ನಮ್ಮ ಪಕ್ಷದ ಸರ್ಕಾರದ ವಿರುದ್ಧವಾಗಿ BJP ಸರ್ಕಾರದ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡೋಕ್ಕೆ ಬಂದು ಇಡೀ ದೇಶದಲ್ಲಿ ಅವ್ರ ಮಾನ ಹರಾಜಾಕ್ ಮಾಡಿಸ್ಕೊಳ್ಳೋದಕ್ಕೆ ಬರ್ತಾಯಿದ್ದಾರೆ ಅವರು. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಹೇಳಿ ಆ ಗ್ಯಾರಂಟಿಗಳನ್ನು ಕೊಡೋಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ವಾರಂಟಿಗಳಿಲ್ಲದೆ ಅವರು ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲದೆ ಇವತ್ತು ಯುವ ಸಬಲೀಕರಣ, ಪ್ರತಿಯೊಂದು ಅಕ್ಕಿ ಕೊಡ್ತೀರಿ ಅಂತ ಹೇಳಿದರು, ಮಹಿಳೆಯರಿಗೆ ದುಡ್ಡು ಕೊಡ್ತೀರಿ ಅಂತ ಹೇಳಿದರು. ಯಾವುದೇ ಗ್ರಾಮಗಳಿಗೆ ಹೋದ್ರೂ ಅವರು 5% ಜನಕ್ಕೆ ಅವರು ಗ್ಯಾರಂಟಿಗಳನ್ನು ಕೊಟ್ಟಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜನವಿರೋಧಿ ಸರ್ಕಾರ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹಿಂದೆ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಅವರು 10 ವರ್ಷಕ್ಕೆ 2004ರಿಂದ 2014ನೇ ಇಸ್ವಿವರೆಗೂ ಅವರು ಹಣ ಕೊಟ್ಟಿದ್ದು ಕರ್ನಾಟಕ ರಾಜ್ಯಕ್ಕೆ ಸುಮಾರು 81,000 ಕೋಟಿ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು 2014ರಿಂದ 2024ರವರೆಗೂ ಇದುವರೆಗೂ ನಮಗೆ ಹಣ ಕೊಟ್ಟಿರ್ತಕ್ಕಂಥ ಸುಮಾರು 2,82,000 ಕೋಟಿ. ಅಂದರೆ UPA ಸರ್ಕಾರದಲ್ಲಿ ಏನು ಹಣ ಕೊಟ್ಟಿದ್ರು ಅದಕ್ಕಿಂತ 3 ಪಟ್ಟು ಹೆಚ್ಚಿಗೆ ಹಣ ಇವತ್ತು ಕರ್ನಾಟಕ ರಾಜ್ಯ ಡೆವಲಪ್ಮೆಂಟ್. ನೀವು ಹೇಳ್ತಿದ್ರೆ 3 ಪಟ್ಟು ಹೆಚ್ಚು ಕೊಟ್ಟಿದೆ ಅಂತೇಳಿ. ಯಾಕೆ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ, ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯವ್ರನ್ನೇ ಒಂದು ಆರೋಪ ಪಟ್ಟಿಯನ್ನೇ ಇಟ್ಟರು, ದೋಷಾರೋಪ ಪಟ್ಟಿ ಅಂತೇಳಿ. ಅದರಲ್ಲಿ ಇಲ್ಲಿಯವರೆಗೂ 9.25 ವರ್ಷದಲ್ಲಿ ಇವ್ರು ಕರೆಕ್ಟಾಗಿ ಕೊಟ್ಟಿದ್ರೆ ಕರೆಕ್ಟಾಗಿ ಕೊಡಬೇಕಿತ್ತು. ಆದರೆ ಕೊಟ್ಟಿರೋದ್ರಲ್ಲೇ ಕಡಿಮೆ ಮಾಡಿದ್ರೆ, ಅಂದರೆ ಬರೋಬ್ಬರಿ 1 ಲಕ್ಷದ ಹತ್ರ 1 ಲಕ್ಷ ಕೋಟಿಗಿಂತ ಹೆಚ್ಚು ಕಡಿಮೆನೇ ಆಗಿದೆ ನಮಗೆ ಅಂತೇಳಿ. ಇವತ್ತು ಸಿದ್ದರಾಮಯ್ಯನವರು ಫೈನಾನ್ಸು ನಾನು ಸುಮಾರು ಸಲ 5 ಸಲ ನಾನು ಬಜೆಟ್ ಮಂಡನೆ ಮಾಡಿದ್ದೀನಿ ಅದು ಇದು ಅಂತ ಹೇಳ್ಬಿಟ್ಟು ಏನು ಹೇಳ್ತಾ ಇದ್ದಾರೆ. ಅವ್ರು ಬಜೆಟ್ ಮಂಡನೆ ಮಾಡಿದಾಗೆಲ್ಲ ಅವ್ರು ಹೇಳಿರ್ತಕ್ಕಂಥ ಸುಳ್ಳೆ ಅಂತ ಹೇಳ್ಬಿಟ್ಟು ಹೇಳಿ ಗೊತ್ತಾಗ್ತಾ ಇದೆ. ಇದಿಷ್ಟು ದಿನ ಅವ್ರು ಹೇಳ್ತಾ ಇದ್ದೀನಿ ನಮ್ಗೆ 16,000 ಕೋಟಿ ಬರಬೇಕು ತೆರಿಗೆ ಹಣ ಅಂತೇಳಿ. ನನ್ನ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಸರ್ಕಾರದಲ್ಲಿ 10 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಒಂದೇ ಒಂದು ಸಿಂಗಲ್ ನಯಾ ಪೈಸಸ್ ಭ್ರಷ್ಟಾಚಾರ ಇಲ್ಲ. ಈ UPA ಸರ್ಕಾರದಲ್ಲಿ ಪ್ರತಿದಿನ 10 ವರ್ಷಕ್ಕಿಂತ ನೋಡಿದಾಗ ಪ್ರತಿದಿನ ಯಾವುದೇ TVಗಳಲ್ಲಿ ಯಾವುದೇ ಮಾಧ್ಯಮಗಳಲ್ಲಿ ಹೋಗಿ ನೋಡಿದಾಗ ಪ್ರತಿಯೊಂದು 2G ಹಗರಣ, ಆ ಹಗರಣ, ಈ ಹಗರಣ, ಕಲ್ಲಿನ ಹಗರಣ ಈ ಥರನೇ ಕೇಳಿ ಬರ್ತಾಯಿತ್ತು. ಇವತ್ತೂ ಅವರ ಪಕ್ಷದ ರಾಜ್ಯಸಭಾ ಸದಸ್ಯರ ಹತ್ರ 450 ಕೋಟಿ ಒಂದೇ ಜಾಗದಲ್ಲಿ ಬ್ಲ್ಯಾಕ್ ಮನಿ ಸಿಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದರೆ ಇವರು ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ 60 ವರ್ಷದಿಂದ ಈ ದೇಶನ ಎಷ್ಟು ಲೂಟಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಇವಾಗಲೇ ಜನಗಳಿಗೆ ಗೊತ್ತಾಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಯವರು 2,82,000 ಕೋಟಿ 10 ವರ್ಷದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಪ್ರತಿಯೊಂದು ಡೆವಲಪ್ಮೆಂಟ್ ವರ್ಕು, ಅದು ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಬೆಂಗಳೂರು ಇರ್ಬೋದು, ಈ ಭಾಗದಲ್ಲಿ ರೈಲ್ವೆ ಇಲಾಖೆದು ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಪಂಚಾಯತ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸಗಳಿರ್ಬೋದು, ಪ್ರಧಾನಮಂತ್ರಿ ಗ್ರಾಮ ಸಡಕ್, ಸ್ವಚ್ಛ ಭಾರತ್, ಆಯುಷ್ಮಾನ್ ಭಾರತ್, ಉಜ್ವಲ ಯೋಜನೆ, ಮುದ್ರಾ ಯೋಜನೆ, ಫಸಲ್ ಬಿಮಾ ಯೋಜನೆ, ಈ ಎಲ್ಲ ಸ್ಕೀಮ್ಗಳಲ್ಲೂ ಇವತ್ತೇನು ಕೆಲಸಗಳು ನಡೀತಾ ಇದೆ ಇದನ್ನೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿರ್ತಕ್ಕಂಥ ಹಣ. ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಹಣಕ್ಕೆ ವಿತ್ ದಾಖಲಾತಿಗಳು ಸಮೇತ ಇದೆ. ಅವ್ರಿಗೆ ನಮ್ಗೆ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಏನಾದ್ರು ದಾಖಲಾತಿಗಳಿದ್ರೆ ಶ್ವೇತಪತ್ರ ಹೊರಡಿಸ್ತೀವಿ ಅಂತ ಹೇಳೋರಲ್ಲ ಸಿದ್ದರಾಮಯ್ಯ. ಇಷ್ಟು ದಿನ ಏನು ಕಡಲೆಕಾಯಿ ತಿಂತಾಯಿದ್ರ ಸಿದ್ದರಾಮಯ್ಯನವರು? ನಾವು 25 ಜನ MP ಗಳಿದ್ರಲ್ಲ, ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ನಾವು 25 ಜನ MP ಗಳಿದ್ರಿ. ಇದಕ್ಕೆ ಯಾವುದೇ ರೀತಿಯಾದಂಥ ದೇಶಕ್ಕೆ ಹೋಗಬೇಕಾಗಿರ್ತಕ್ಕಂಥ ತೆರಿಗೆ ಹಣ ಏನಿದೆ, ರಾಜ್ಯಗಳಿಗೆ ಹೋಗಬೇಕಾಗಿರ್ತಕ್ಕಂಥ ತೆರಿಗೆ ಹಣ ಇದೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ನೀವು ಇಂಪ್ಲೂಯೆನ್ಸ್ ಅವಶ್ಯಕತೆ ಇಲ್ಲ. ನೀವೇನೇನು ಹಣ ಇದುವರೆಗೂ ನಾವು ಕೇಂದ್ರದಿಂದ ನೀವು ತಗೊಂಡಿದ್ದೀರಿ, ಆ ತಗೊಂಡಿರೋದಕ್ಕೆ ಲೆಕ್ಕಪತ್ರಗಳನ್ನು ಫೈನಾನ್ಸ್ ಕಮಿಷನ್ ಏನಿದ್ದಾರೆ ಅವ್ರಿಗೆ ಕೊಟ್ಟು ಇನ್ನು ಉಳಿದಿರ್ತಕ್ಕಂಥ ಹಣನ ಪಡ್ಕೊಳ್ಳೋದಕ್ಕೆ ನಿಮ್ಗೇನು ಅಲ್ಲ? ಈಗ ರಾಜ್ಯದಲ್ಲಿರುವಂಥ ನಮ್ಮ 25 BJP ಸಂಸದರೇನಿದ್ದಾರೆ ಅವರು ಮೋದಿಯವ್ರ ಮುಂದೆ ಕೂರಲ್ಲ, ನಿಲ್ಲಲ್ಲ, ಅವ್ರೇನು ಪ್ರಶ್ನೆ ಮಾಡಲ್ಲ, ಹೋಗ್ತಾರೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬರ್ತಾರೆ. ಅವ್ರು ಹೇಳಿದ ಕೆಲಸ ಮಾಡಬೇಕಷ್ಟೇ ಇವರು ಅಂತ. ಹಿಂದೆ 2014ರಿಂದ 2010ರಿಂದ ಏನು 2014ರವರೆಗೂ UPA ಸರ್ಕಾರ ಇತ್ತು. ಆವಾಗ ಅವರು ರಬ್ಬರ್ ಸ್ಟಾಂಪ್ಗಳು MP ಗಳಿದ್ದರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೋಗಿ ಅವ್ರ ಹತ್ರ ಕೈ ಕಟ್ಕೊಂಡು ಕುತ್ಕೊಂಡಿರ್ಬೇಕಾಗಿತ್ತು. ಯಾಕಂದರೆ ಅಲ್ಲಿ ಇಟಲಿ ಮೇಡಮ್ ಅವರು ಇವರೆಲ್ಲ ಇದ್ದಿದ್ದಂಥವ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಥರ ನಡೀತಾರೆ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು
ಅವ್ರು ಜನಸಾಮಾನ್ಯರಾಗಿ ಕಷ್ಟಪಟ್ಟು ಬಡತನದಿಂದ ಬಂದಿರೋದ್ರಿಂದ ಎಲ್ಲ ಎಂ ಪಿಗಳಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅದನ್ನು ಕೊಟ್ಟು ಎಲ್ಲ ರಾಜ್ಯಗಳು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದವರು ಭಾರತೀಯರು ಎಲ್ಲ ರಾಜ್ಯಗಳು ಡೆವಲಪ್ಮೆಂಟ್ ಆಗಬೇಕು, ಒಟ್ಟಾರೆ ಭಾರತ ನಂಬರ್ 1 ಭಾರತ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೇನು ಕೆಲಸ ಮಾಡ್ತಾಯಿದ್ರೆ ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರೋದ್ರಿಂದನೇ ಇವತ್ತು ನಾವೇನು ಮೈಸೂರಿಗೆ ಏನು ದಶಪಥ ರಸ್ತೆ ಇದೆ ಅದು ಸುಮಾರು 12,000 ಕೋಟಿ ಕೊಟ್ಟಿರ್ತಕ್ಕಂಥದ್ದು, ಏರ್ಪೋರ್ಟ್ಗಳನ್ನು ಮಾಡಿರ್ತಕ್ಕಂಥದ್ದು, ರಸ್ತೆಗಳನ್ನು ಮಾಡಿರ್ತಕ್ಕಂಥದ್ದು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ 176 ಕಿಲೋಮೀಟರ್ ರಸ್ತೆ ಮಾಡಿರ್ತಕ್ಕಂಥದ್ದು, ಜಲ್ ಜೀವನ್ ಮಿಷನಲ್ಲಿ ನನ್ನ ಲೋಕಸಭಾ ಕ್ಷೇತ್ರಕ್ಕೆ 1880 ಕೋಟಿ ಹಣ ಕೊಟ್ಟಿರ್ತಕ್ಕಂಥದ್ದು, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ 6,000 ಕೋಟಿ ಕೊಟ್ಟಿರ್ತಕ್ಕಂಥದ್ದು. ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಆದ್ರೂ ನಮಗೆ ಸಿಗ್ತಾ ಇರೋದು ಎಷ್ಟು? 100 ರೂಪಾಯಿಗೆ 12 ರೂಪಾಯಿ 13 ರೂಪಾಯಿ ಅಲ್ಲ, ಎಲ್ಲರಿಗೂ ಏನು ಕೊಡಬೇಕು ಅದನ್ನೇ ಕೊಡ್ತಾ ಇರ್ತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಿಗೆ ಡೆವಲಪ್ಮೆಂಟ್ಗೆ ಇಸ್ರೋದಕ್ಕಾಗಿ ಕೊಟ್ಟಿರ್ಬೋದು, ಇವತ್ತು HL ಫ್ಯಾಕ್ಟ್ರಿ ಡೆವಲಪ್ಮೆಂಟ್ ಇದು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲ ಸಿದ್ದರಾಮಯ್ಯವ್ರ ಮನೆಯಿಂದ ಆಗಲಿಲ್ಲ, ಡಿ ಕೆ ಶಿವಕುಮಾರ್ ಮನೆಯಿಂದ ತಂದು ಹಾಕಿರ್ತಕ್ಕಂಥ ಹಣ ಅಲ್ಲ ಅದು. ಹಂಗಿರ್ತಕ್ಕಂಥ ಸರ್ ಈ ತುಕಡೆ ಗ್ಯಾಂಗ್ ಬಂದು ಇಲ್ಲೇನು ನಾಳೆ ಆಲಿಬಾಬಾ 40 ಚೋರ್ಸ್ ಅಂತ ಹೇಳ್ಬಿಟ್ಟು ಇವ್ರು ಧರಣಿ ಮಾಡಿಬಿಟ್ರೆ ಇಲ್ಲಿ ಭಯ ಬೀಳೋಕೆ ಯಾರೂ ಇಲ್ಲಿ ಏನು ನಾವೆಲ್ಲ ಏನು ಇದೇನಿಲ್ಲ. ನಮ್ಮ ತೆರಿಗೆನ ನಾವು ಕೇಳೋದು ನಮ್ಮ ಹಕ್ಕು, ನಾವು ಅದಕ್ಕೋಸ್ಕರ ನಾವು ಕೇಳಕ್ ಬರ್ತೀವಿ ಅಂತ ಹೇಳ್ತಾರೆ. ಇವತ್ತೇನು ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಏನು ಭ್ರಷ್ಟಾಚಾರದಲ್ಲಿ ನೀವು ಮುಳುಗೋಗಿದ್ದೀರಿ. ಇವತ್ತು SCP TSP ಹಣ ಏನಿದೆ ಅದು ದಲಿತರಿಗೆ ಮೋಸ ಮಾಡಿ ನೀವು ಇವತ್ತು ಗ್ಯಾರಂಟಿಗಳಿಗೆ ಕೊಡೋದಕ್ಕೆ ಅದನ್ನೇನು ಇದು ಮಾಡ್ತಾ ಇರ್ತೀರಿ. ರೈತರಿಗೆ ನೀವು ಏನು ಹೆಣ್ಮಕ್ಳಿಗೆ 10 kg ಕೊಡ್ತೀರಿ ಅಂತ ಹೇಳಿದ್ರಿ, ಮಾತೃವಂದನಾ ಕಾರ್ಯಕ್ರಮ ಕೊಡ್ತೀರಿ ಅಂತ ಹೇಳಿದ್ರಿ. 10 kg ಅಕ್ಕಿಯಲ್ಲಿ ಒಂದೇ 1 kg ಅಕ್ಕಿ ಕೊಟ್ಟಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಅಕ್ಕಿಯಲ್ಲಿ 1 kg ಅಕ್ಕಿ, ಸಿದ್ದರಾಮಯ್ಯನವರು 1 kg ಅಕ್ಕಿ, ಮುನಿಯಪ್ಪ ಅವ್ರು ಹೊಡ್ಕೊಂಡು ಇವತ್ತು ಮಣ್ಣಿರ್ತಕ್ಕಂಥ ರಾಗಿ ಕೊಡ್ತಾ ಇರ್ತಕ್ಕಂಥ ಒಂದು ಸಿದ್ದರಾಮಯ್ಯನವ್ರಲ್ಲ. ದಲಿತ ಮಹಿಳೆಗೆ ಅರಬತ್ಲೆ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಲ್ವಾ. ಇವತ್ತು ದಲಿತ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಇವತ್ತು ರಾಮನ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇವತ್ತು ಅವ್ರದೇ ಪಕ್ಷದ ಸಚಿವರು ಶಿವರಾಮರು ಹೇಳಿದ್ದಾರೆ, ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ, 80% ಸರ್ಕಾರ ಅಂತ ಹೇಳಿ ಅವ್ರು ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮದೇ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿಜಿಯವರು ಈ ಸಲ 400ಕ್ಕಿಂತ ಹೆಚ್ಚಿಗೆ ಲೋಕಸಭಾ ಸದಸ್ಯರನ್ನು ಗೆಲ್ಸ್ಕೊಂತೀರಿ ಅಂತ ಹೇಳಿದ್ದಾದಮೇಲೆ ನಿಮ್ಮ ಡಿ ಕೆ ಸುರೇಶ್ ಅವರು ಈ ದೇಶ ಒಡೆಯುವಂಥ ಕೆಲಸ ಏನು ಮಾಡಿದ್ರು ಅದನ್ನು ಮರೆಮಾಚೋದಕ್ಕೆ ಡಿ ಕೆ ಸುರೇಶ್ ಅವರು ಮಾಡಿರ್ತಕ್ಕಂಥ ತಪ್ಪು ಅಂತ ಹೇಳೋವಂಥ ಧೈರ್ಯ ಇಲ್ಲ ನಿಮಗೆ. ಇವತ್ತು ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಏನು ಡೆವಲಪ್ಮೆಂಟ್ ಹಣ ಇದೆ ಅದಕ್ಕೆ ನೀವು ಅವ್ರಿಗೆ ಬಂದು ಧನ್ಯವಾದಗಳನ್ನು ಹೇಳಬೇಕು. ಅವ್ರಿಗೆ ಬಾಲಕೃಷ್ಣ ಅವರು ಕಾಂಗ್ರೆಸ್ನ ಕೈ ಶಾಸಕರು, ಬಿಜೆಪಿ ಸಂಸದರು ಯಾರು ಕೂಡ ಗಂಡಸರಲ್ಲ, ಅವರೆಲ್ಲ ಶೋ ಪೀಸ್ಗಳು ಅಷ್ಟೇ ಅಂತ ಹೇಳಿದ್ದಾರೆ. ಬಾಲಕೃಷ್ಣ ಅವ್ರ ಸರ್ಟಿಫಿಕೇಟ್ ನಮಗೇನು ಕರಿಬೇಕು? ಅವನು ಯಾರ್ರೀ ಅವನು ಬಾಲಕೃಷ್ಣ? ಆ ಬಾಲಕೃಷ್ಣ ಹೇಳ್ತಾನೆ ಜನಗಳ ಹತ್ರ ಯಾವ್ಯಾವ ಊರಲ್ಲಿ ನನಗೆ ಓಟ್ ಹಾಕಿದ್ದೀರ ಅವ್ರಿಗೆ ಮಾತ್ರ ನಾನು ಕೆಲಸ ಮಾಡ್ತೀನಿ. ಈ ಸಲ ಏನೋ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಗೆ ಓಟ್ ಹಾಕಿಲ್ಲ ಅಂದರೆ ನಿಮ್ಗೆ ಗ್ಯಾರಂಟಿಗಳೇ ಕೊಡಲ್ಲ ಅಂತ. ಅದಕ್ಕೋಸ್ಕರ ನಿಮ್ಮ ಗ್ಯಾರಂಟಿಗಳಿಗೆ ವಾರಂಟಿನೇ ಇಲ್ಲ. ನೀವೇನಿದ್ರೇನು ಪಾಕಿಸ್ತಾನ ಏಜೆಂಟ್ಗಳು, ಚೈನಾ ಏಜೆಂಟ್ಗಳು, ಈ ದೇಶದಲ್ಲಿದ್ದು ಪಾಕಿಸ್ತಾನ ಏಜೆಂಟ್ಗಳಂತ ಕೆಲಸ ಮಾಡಿಕೊಂಡು ಈ ದೇಶ ನೋಡಿಯಂಥ ಕೆಲಸ ಮೊದಲಿಂದ ಅಖಂಡ ಭಾರತ ಇದ್ದಿದ್ದನ್ನು ಒಡ್ಕೊಂಬಂದಿರತಕ್ಕಂಥದ್ದೇ ಕಾಂಗ್ರೆಸ್ ಪ್ರವೃತ್ತಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿದೆ. ಇಡೀ ಕರ್ನಾಟಕ ರಾಜ್ಯ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿನ ಮೆಚ್ಚಿ ಇವತ್ತು 28ಕ್ಕೆ 28 ಲೋಕಸಭಾ ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗಳ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡೋಂಥ ನಿಟ್ಟಿನಲ್ಲಿ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತೇಳಿ ಜನರ ಆಶಯ ಇರೋದ್ರಿಂದ ನೀವೇನೇ ಭ್ರಷ್ಟಾಚಾರಿಗಳು ಏನೇ ಸರ್ಟಿಫಿಕೇಟ್ ಇನ್ನೊಂದು ಮತ್ತೊಂದು ನಿಮ್ಗೆ ನಮಗೇನು ಅವಶ್ಯಕತೆ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ನಿಮ್ಮ ಬೆಟಾಲಿಯಂ ಪರ್ಮನೆಂಟಾಗಿ ಬಂದು ಇಲ್ಲಿ ಇದು ಮಾಡ್ಕೊಂಡು 25 ಜನ MP ಗಳಿದ್ದರಿಂದನೇ ಕರ್ನಾಟಕಕ್ಕೆ ಇಷ್ಟೊಂದು ಡೆವಲಪ್ಮೆಂಟ್ ಕೆಲಸಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಣ ಕೊಟ್ಟಿರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ, ನೀವೇನು ಹಣ ತಗೊಂಡೋಗಿದ್ರಿ, ಏನೇನು ಖರ್ಚು ಮಾಡಿದ್ರಿ, ಅದನ್ನ ಅಂಕಿಅಂಶಗಳನ್ನು ಫೈನಾನ್ಸ್ ಕಮಿಷನ್ ಕೊಟ್ಟು ಇನ್ನು ಉಳಿದಿರ್ತಕ್ಕಂಥ ಹಣ ತಗೊಂಡೋದ್ರೆ ಅಂತ ಅದನ್ನು ತಗೊಳ್ಳೋಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ 7 ತಿಂಗಳಿಂದ ಏನು ಕಳ್ಳೆಕಾಯಿ ತಿಂತಾ ಇದ್ರ ನೀವು? ಇಷ್ಟವರೆಗೂ ಬಂದು ನಮ್ಮ MP ಮೀಟಿಂಗ್ ಮಾಡಿ ನೀವು ಹಿಂಗಿದೆ ಬನ್ನಿ ಅಂತ ಹೇಳಿ ಹೋಗಿ ಕರಿಬೇಕಾಗಿ. ಅವ್ರು ಹೇಳ್ತಿರೋದು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಒಂದು ನಿಮಿಷ ಮುನಿಸ್ವಾಮಿ, ಒಂದು ನಿಮಿಷ. ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ನಾವೆಲ್ಲ ಹೋಗಿ ಒಟ್ಟಿಗೆ ಕೂತ್ಕೊಂಡು ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡೋಣ. ಇದು ಬಿಜೆಪಿ ವಿರುದ್ಧವಾಗಿ ಆಗಲಿ ಅಥವಾ ಬೇರೆ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ. ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲಾ ಬಿಜೆಪಿ ಸಂಸದರು ಬರಲಿ, ನಾವು ಒಟ್ಟಿಗೆ ಕೂತ್ಕೊಂಡು ಪ್ರತಿಭಟನೆ ಮಾಡೋಣ ಅಂತ ಹೇಳಿದ್ರೆ ನೀವು ಹೋಗ್ತೀರಾ? ಈಗ ಸಿದ್ದರಾಮಯ್ಯನವರೇನು ಇವತ್ತು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಅಭಿವೃದ್ಧಿಗೆ ಹಣ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ, ಹೆಚ್ಚಿಗೆ ಆದ್ಯತೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರಿಗೆ ನಾವು ಧನ್ಯವಾದನ ಹೇಳ್ತೀರಿ. ನಾವು ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೆ ನಾವೇನು 25 ಜನ ಸಂಸದರಿದ್ದು ಧನ್ಯವಾದಗಳನ್ನು ಹೇಳ್ತೀರಿ. ಅದೇ ರೀತಿಯಲ್ಲಿ ಈ ಸಿದ್ದರಾಮಯ್ಯನವರು ಬೇಕಂತ ಉದ್ದೇಶಪೂರ್ವಕವಾಗಿ ಅವರು ತುಕಡೆ ಗ್ಯಾಂಗ್ ಬಂದು ಇಲ್ಲೇನು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಮೇಲೆ ಗೂಬೆ ಕುರಿಸಂಥ ಕೆಲಸ ಮಾಡ್ತಾಯಿರೋ ಅದನ್ನು ನಾವು ವಿರೋಧಿಸ್ತೀರಿ. ನಾವು ಮೊದಲಿಂದನೂ 25 ಜನ ಸಂಸದರು ಒಗ್ಗಟ್ಟಾಗಿದ್ದರಿಂದನೇ ಕರ್ನಾಟಕದಲ್ಲಿ ಏನು 60 ವರ್ಷದಿಂದ ಡೆವಲಪ್ಮೆಂಟ್ ಕೆಲಸ ಆಗಿರಲ್ಲ, ಆ ಡೆವಲಪ್ಮೆಂಟ್ ಕೆಲಸ ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಇವತ್ತೇನೇ ಡೆವಲಪ್ಮೆಂಟ್ ಕೆಲಸ ಆಗಿರೋ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಸನ್ಮಾನ್ಯ ನರೇಂದ್ರ ಮೋದಿಯವರು
ಹಣ ಬಿಡುಗಡೆ ಬಸವರಾಜ ಬೊಮ್ಮಾಯಿರವರು BJP ಸರ್ಕಾರದಲ್ಲಿ ಏನು ಡೆವಲಪ್ಮೆಂಟ್ ಕೆಲಸ ಆಗಿದೆ ಅದೇ ಆಗಿರ್ತಕ್ಕಂಥ ಇವ್ರ ಯೋಗ್ಯತೆಗೆ ಇವರು ಶಾಸಕಗಳಿಗೆ 2 ಕೋಟಿ ಕೊಡೋದಕ್ಕೆ ಇವ್ರ ಹತ್ರ ಹಣ ಇಲ್ಲ. ಇವರು ಕಲಾವಿದರಿಗೆ ಮೈಸೂರಲ್ಲಿ ನಡೆದಂಥ ಏನು ಕಾರ್ಯಕ್ರಮಗಳು ದಸರಾ ಕಾರ್ಯಕ್ರಮಗಳಲ್ಲಿ ಕಲಾವಿದರಿಗೆ ಕೊಟ್ಟಿರ್ತಕ್ಕಂಥ ಚೆಕ್ಗಳನ್ನು ಬೌನ್ಸ್ ಆಗುತ್ತೆ. ಆ ಕಲಾವಿದರ ಚೆಕ್ಗಳಲ್ಲೂ ಇವರು ಹೋಗಿ ಕಮಿಷನ್ ಕೇಳೋಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಅವ್ರ ಸರ್ಟಿಫಿಕೇಟ್ ನಮ್ಗೆ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಇಡೀ ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗುತ್ತೆ. ಕರ್ನಾಟಕದಲ್ಲೂ ಮುಂದಿನ ದಿನಗಳಲ್ಲಿ ಇವರು ಸರ್ಕಾರ ಇರಲ್ಲ, ಅವರೇ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥವ್ರು ಇವರು ಭ್ರಷ್ಟ ಅಂತ ಹೇಳಿ ತೀರ್ಮಾನ ಮಾಡಿರೋದ್ರಿಂದ ಒಬ್ಬೊಬ್ಬರಿಗೆ ಕಾಲು ಕೀಳ್ತಾ ಇರ್ತಕ್ಕಂಥದ್ದು ಸನ್ನಿವೇಶಗಳು ಹತ್ರ ಬಂದಿದೆ. ಇಡೀ ಜನ ತೀರ್ಮಾನ ಮಾಡಿರೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಕರ್ನಾಟಕದ ಪರವಾಗಿ ಹೆಚ್ಚಿಗೆ ಅನುದಾನಗಳನ್ನು ಕೊಟ್ಟಿರೋದ್ರಿಂದ ಕರ್ನಾಟಕ ಜನತೆ ಪರವಾಗಿ ನಾನು ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದಾಗಿತ್ತು ಸಂಸದ ಮುನಿಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಭೀಷ್ಮ ಜೊತೆ ನಾಗೇಂದ್ರ ಬಾಬು, ನವದೆಹಲಿ, ರಿಪಬ್ಲಿಕ್ ಕನ್ನಡ.